ನಮಸ್ಕಾರ ಸ್ನೇಹಿತರೆ. ಎಷ್ಟೋ ಜನ ಶಿಕ್ಷಕರು ಹೇಳುತ್ತಾರೆ, ಈ ಮಕ್ಕಳ ಮನಸ್ಸನ್ನು ಹಿಡಿಯುವುದೇ ಕಷ್ಟ. ಅವರ ಮನಸ್ಸು ಬಹಳ ಚಂಚಲ, ಏಕಾಗ್ರತೆ ಬರುವುದೇ ಇಲ್ಲ. ಮಕ್ಕಳ ಮನಸ್ಸನ್ನು ಹೇಗೆ ನಮ್ಮ ಪಾಠದ ಕಡೆಗೆ ಕರೆದುಕೊಂಡು ಬರುವುದೋ ಎಂದು ಶಿಕ್ಷಕರು ಯೋಚಿಸುತ್ತಾರೆ. ಶಿಕ್ಷಕರು ಕೇವಲ ಪಾಠ ಮಾಡುವವರಲ್ಲ, ಮಕ್ಕಳ ಭವಿಷ್ಯ ರೂಪಿಸುವ ಶಿಲ್ಪಿಗಳು. ಒಬ್ಬ ಶಿಕ್ಷಕರು ಕಠಿಣ ಸಂದರ್ಭದಲ್ಲೂ ಮಕ್ಕಳ ಮನಸ್ಸನ್ನು ಪ್ರೀತಿಯಿಂದ ಹೇಗೆ ಸೆಳೆಯುತ್ತಾರೆ ಮತ್ತು ಅವರಲ್ಲಿ ಬದಲಾವಣೆಯನ್ನು ಹೇಗೆ ತರುತ್ತಾರೆ ಎಂಬುದು ಮುಖ್ಯವಾಗಿದೆ. ಅದರಂತೆಯೇ ಒಬ್ಬರು ಶಿಕ್ಷಕರು ತರಗತಿಯಲ್ಲಿನ ಮಕ್ಕಳನ್ನು ಹೇಗೆ ತಮ್ಮ ಪಾಠದ ಕಡೆಗೆ ಕರೆದುಕೊಂಡು ಬಂದರು ಅಂತ ಒಂದು ಸಣ್ಣ ಕಥೆಯನ್ನು ಹೇಳುತ್ತೇನೆ. ಒಬ್ಬ ಶಿಕ್ಷಕರು ಇರುತ್ತಾರೆ. ಅವರು ಮಕ್ಕಳಿಗೆಲ್ಲ ತುಂಬ ಪ್ರಿಯರಾದವರು. ಒಂದು ದಿನ ತರಗತಿಯಲ್ಲಿ ಪಾಠ ಮಾಡುತ್ತಿದ್ದಾಗ ಮಕ್ಕಳೆಲ್ಲ ಕತ್ತು ತಿರುಗಿಸಿ ಕಿಟಕಿಯ ಹೊರಗೆ ನೋಡುತ್ತಿರುವುದು ಶಿಕ್ಷಕರಿಗೆ ಗೊತ್ತಾಯಿತು. ಶಿಕ್ಷಕರು ಮಕ್ಕಳೇ ಈ ಕಡೆಗೆ ನೋಡಿ ಎಂದು ಕೂಗಿದರು. ಮಕ್ಕಳು ಶಿಕ್ಷಕರ ಕಡೆಗೆ ನೋಡುವರು. ಮತ್ತೊಂದು ಕ್ಷಣಕ್ಕೆ ಅವರ ಮನಸ್ಸೆಲ್ಲ ಕಿಟಕಿಯ ಹೊರಗೆ. ಮತ್ತೆ ಶಿಕ್ಷಕರು ಕೂಗುವರು. ಹೀಗೆಯೇ 3-4 ಬಾರಿಯಾದಾಗ ಶಿಕ್ಷಕರಿಗೆ ಕುತೂಹಲ. ಹೊರಗೆ ಏನು ನಡೆಯುತ್ತಿದೆ ನೋಡೋಣ ಎಂದು ಬಾಗಿಲು ತೆರೆದು ಹೊರಬಂದರು. ಅಲ್ಲೊಂದು ಸುಂದರವಾದ ಸನ್ನಿವೇಶ. ಒಬ್ಬ ರೈತ ಒಂದು ಬಲಶಾಲಿಯಾದ ಹೋರಿಯನ್ನು ಹಗ್ಗ ಕಟ್ಟಿ ಎಳೆಯುತ್ತಿದ್ದಾನೆ. ಹೋರಿಗೆ ಹೋಗಲು ಮನಸ್ಸಿಲ್ಲ. ಅದು ಆತನನ್ನು ಎಳೆಯುತ್ತಿದೆ. ಒಂದು ತರಹದಲ್ಲಿ ಹಗ್ಗದ ಎಳೆದಾಟ ನಡೆಯುತ್ತಿದೆ. ಇದನ್ನು ಮಕ್ಕಳು ನೋಡುತ್ತಿದ್ದರು ಎಂದು ಶಿಕ್ಷಕರು ತಿಳಿದು ಮಕ್ಕಳನ್ನು ಹೊರಗೆ ಕರೆದರು. ಶಿಕ್ಷಕರು ಹೋಗಿ ರೈತನನ್ನು ಕೇಳಿದ, ಯಾರಪ್ಪ ನೀನು, ಇದನ್ನು ಹೀಗೆ ಏಕೆ ಎಳೆಯುತ್ತಿದ್ದೀಯಾ? ರೈತನು, ಸ್ವಾಮಿ, ಇದು ನನ್ನ ಹೋರಿ, ಮನೆಗೆ ಬರುವುದಕ್ಕೆ ಹಠ ಮಾಡುತ್ತಿದೆ ಎಂದು ರೈತ ಶಿಕ್ಷಕರಿಗೆ ಹೇಳುತ್ತಾರೆ. ಶಿಕ್ಷಕರು 1 ನಿಮಿಷ ಇರಿ ಎಂದು ಹೇಳಿ ರಸ್ತೆಯ ಬದಿಯಲ್ಲಿ ಬೆಳೆದಿದ್ದ ಹಸಿರು ಹುಲ್ಲನ್ನು ಹಿಡಿಯಷ್ಟು ಕಿತ್ತು ರೈತನ ಕೈಗೆ ಕೊಟ್ಟು ಹೇಳಿದ, ಇದನ್ನು ಹೋರಿಗೆ ತೋರಿಸು, ಆದರೆ ಕೊಡಬೇಡ. ತೋರಿಸುತ್ತಲೇ ಮನೆಗೆ ಕರೆದುಕೊಂಡು ಹೋಗು ಎಂದು ಶಿಕ್ಷಕರು ರೈತನಿಗೆ ಹೇಳಿದರು. ಹಸಿರು ಹುಲ್ಲು ಕಾಣುತ್ತಲೇ ಹೋರಿ ಅದನ್ನು ಹಿಂಬಾಲಿಸಿ ಹೊರಟಿತು. ಶಿಕ್ಷಕರು ಮಕ್ಕಳನ್ನು ತರಗತಿಗೆ ಕರೆದುಕೊಂಡು ಹೋಗಿ ಪಾಠ ಪ್ರಾರಂಭಿಸಿದರು. ಶಾಲೆಯ ಮುಖ್ಯೋಪಾಧ್ಯಾಯರು ಶಿಕ್ಷಕರನ್ನು ಕರೆದು ತರಾಟೆಗೆ ತೆಗೆದುಕೊಂಡರು. ಏನು, ನೀನು ತರಗತಿ ಬಿಟ್ಟು ಮಕ್ಕಳಿಗೆ ತಮಾಷೆ ತೋರಿಸುತ್ತಿದೆಯಾ ಎಂದು ಕೇಳಿದರು. ಆಗ ಶಿಕ್ಷಕರು, ಸರ್, ಹೊರಗೆ ರಸ್ತೆಯ ಮೇಲೆ ಏನು ಆಗುತ್ತಿತ್ತೋ ಅದು ತರಗತಿಯ ಒಳಗೂ ಆಗುತ್ತಿತ್ತು. ಹೊರಗಿನ ದೃಶ್ಯ ಮಕ್ಕಳನ್ನು ಆ ಕಡೆಗೆ ಎಳೆದರೆ ಇತ್ತ ಮಕ್ಕಳನ್ನು ನಾನು ಎಳೆಯುತ್ತಿದ್ದೆ. ಅದಕ್ಕೆ ಒಂದೇ ಪರಿಹಾರ, ಮಕ್ಕಳ ಮನಸ್ಸನ್ನು ಮೊದಲು ಆಕರ್ಷಿಸೋಣ, ನಂತರ ಪಾಠ ಮಾಡೋಣ. ಆಗ ಈ ಹಗ್ಗದ ಎಳೆದಾಟದ ಪರಿಪಾಟಲು ಇರುವುದೇ ಇಲ್ಲ. ಶಿಕ್ಷಕರು ಮುಖ್ಯೋಪಾಧ್ಯಾಯರಿಗೆ ಹೇಳಿದರು. ನೋಡುದ್ರಲ್ಲ ಸ್ನೇಹಿತರೆ, ಈ ಮಕ್ಕಳ ಮನಸ್ಸನ್ನು ಶಿಕ್ಷಕರು ಹೇಗೆ ಆಕರ್ಷಿಸಿದರು ಎಂದು. ಈ ಒಂದು ಪುಟ್ಟ ಕಥೆ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.